ಅಂಬತನಯ ಹೆರಂಬ ಪೂರ್ಣ ಕರುಣಾಂಬುದೆ ತವ ಚರಣಾಂಬುಜ ಕರಗುವೆ ಅಂಬಾತನಯ ಅಂಬಾತನಯ ಹೆರಂಬ ಪೂರ್ಣ ಕರುಣಾಂಬುದೆ ತವ ಚರಣಾಂಬುಜ ಕರಗುವೆ ಅಂಬಾತನಯ ಅಂಬಾದನಯ ಹೆರಂಬ ಪೂರ್ಣ ಕರುಣಾಂಬುಧೆ ತವ ಚರಣ ಭುಜ ಕರಗುವೆ ಅಂಬಾದನಯ ದಶ ನಮೋದಕ ಪಾಶಂಕುಶ ಪಾಣೆ ದಶ ನಮೋದಕ ಪಾಶಂಕುಶ ಪಾಣೆ ದಶ ನಮೋದಕ ಪಾಶಂಕುಶ ಪಾಣೆ ದಶನಮೋದಕ ಪಾಶಂಕುಶ ಪಾಣೆ ಅಸಮಸಹಜಾರುದೇಶ ವಂದಿಮೆ ಅಸಮಸಹಜಾರುದೇಶ ವಂದಿಮೆ ಅಂಬಾತನಯೋ ಬೃಂದಾರಕ ಬೃಂದವಂದಿತ ಚರಣಾರ ಇಂದ್ರಯುಗಳ ದಯದಿಂದ ತೋಡಾದ ಬೃಂದಾರಕ ಬೃಂದವಂದಿತ ಚರಣಾರ ಇಂದ್ರಯುಗಳ ದಯದಿಂದ ನೋಡ ಬೃಂದಾರಕ ಬೃಂದ ವಂದಿತ ಚರಣವಿಂದಯುಗಳ ದಯದಿಂದ ನೋಡೋಗೆನ್ನ ಬೃಂದ ಬೃಂದ ವಂದಿತ ಬೃಂದಾರಗರುಣ ವಂದಿತ ಚರಣ ರವಿಂದ ಯುಗಳ ದಯದಿಂದ ನೋಡೊಯನ ಬೃಂದಾರಕ ಬೃಂದ ವಂದಿತ ಬೃಂದಾರಕ ಬೃಂದ ವಂದಿತ ಚರಣ ರವಿಂದ ಯುಗಳ ದಯದಿಂದ ನೋಡಗಿನ ಬೃಂದಾರಕ ಬೃಂದ ವಂದಿತ
ಧನ ಪ್ರದ್ಯೋತ ಸನ್ನಿಭ ಜಗನ್ನಾಥ ವಿಠಲ ವಿಜಯ ಜಯ ಯೂರವದನ ಪ್ರದ್ಯೋತ ಸನ್ನಿಭ ಜಗನ್ನಾಥ ವಿಠಲ ವಿಜಯ ಜಯ ಯೂತಪವದನ ಪ್ರದ್ಯೋತ ಸನ್ನಿಭ ಜಗನ್ನಾಥ ವಿಠಲನ ವಿಜಯ ಜಯ ಯೂತಪವದನ ಪ್ರದ್ಯೋತ ಸನ್ನಿಭ ಜಗನ್ನಾಥ ವಿಠಲನ ವಿಜಯ ಅಂಬಾ ಅಂಬಾತನಯ ಹೆರಂಬ ಪೂರ್ಣ ಕರುಣಾಂಬುದೆ ತವ ಚರಣ ಭುಜಗರಗುವೆ ಅಂಬಾ ತನಯ ಜೈ ಇಂದಿರಾರಮಣ ಗೋವಿಂದ ಗೋವಿಂದ ವರಮಂತ್ರಾಲಯ ಪುರ ಮಂದಿರ ಸುಂದರ ಮುನೀಂದ್ರ ಭಾಸ್ಕರ ಸಮತೇಜ ಶರಣರ ಸುರಭುಜ ಗುರು ರಾಜ ಶರಣರ ಸುರಭುಜ ಗುರು ರಾಜ ಶರಣರ ಸುರಭುಜ ಗುರು ರಾಜ ಶರಣರ ಸುರಭುಜ ಗುರು ರಾಜ ಶರಣರ ಸುರಭುಜ ಕಾಮಿತಾರ್ಥಗಳ ಕಾಮಧೇನುವಿನ ಕಾಮಿತಾರ್ಥಗಳ ಕಾಮಧೇನುವಿನ ದೀಪ ಬೀರಿ ಕೊಡುವ ಮಹಾರಾಜ ಕಾಮಿತಾರ್ಥಗಳ ಕಾಮಧೇನುವಿನ ಸೀಮ ಬೀರಿ ಕೊಡುವ ಮಹಾರಾಜ ಕಾಮಿತಾರ್ಥಗಳ ಕಾಮಧೇನುವಿನ ಸೀಮ ಬೀರಿ ಕೊಡುವ ಮಹಾರಾಜ ಕಾಮಿತಾರ್ಥಗಳ ಕಾಮಧೇನುವಿನ ಸೀಮ ಬೀರಿ ಕೊಡುವ ಮಹಾರಾಜ ಶರಣರ ಸುರಭುಜ ಗುರು ರಾಜ ಶರಣರ ಸುರಭುಜ ಗುರು ರಾಜ ಶರಣರ ಸುರಭುಜ ದೇಶ ಕೋಟಿ ಸಂಕಾಶನ ದೇಶ ಕೋಟಿ ಸಂತೋಷನಾದ ಕಮಲೇಶ ವಿಠಲನ ದಾಸನೆ ಸಗಜ ದೇಶ ಕೋಟಿ ಸಂಕೋಚನಾದ ಕಮಲೇಶ ವಿಠಲನ ದಾಸನೆ ಸಗಜ ಶರಣರ ಸುರಭುಜ ಗುರು ರಾಜ ಶರಣರ ಸುರಭುಜ ಗುರು ರಾಜ ಶರಣರ ಸುರಭುಜ ಗುರು ರಾಜ ಶರಣರ ಸುರಭುಜ ಗುರು ರಾಜ ಶರಣರ ಸುರಭುಜ ಮಾನಂ ತರ್ಪ್ಯಾಮಿ ಅಭಿಮಾನಂ ತರ್ಪ್ಯಾಮಿ ಎರಡು ತರ್ಪಣ ಮಾನಕ್ಕೆ ಅಭಿಮಾನಕ್ಕೆ ಬಿಟ್ರೆ ಮನೆಯಲ್ಲಿರೋರೆಲ್ಲ ಗೌರವಿಸ್ತರು ಯಜಮಾನಂಗ ಒಂದು ಮಂಡಕ ಸುರಿದು ಬಿದ್ದಿರಲಿ ನೋಡ್ಕೊಂತ ಹೀಗೆ ಹೋಗ್ತಾರೆ ಯಜಮಾನನೇ ಎತ್ಬೇಕಾದ್ರೆ ನಮ್ಮ ಮರ್ಯಾದೆ ನಾನು ಹೋಗುತ್ತೆ ಅಂತ ಅಷ್ಟೇ ಹೊರತನು ಲೋಕದಲ್ಲಿ ಮರ್ಯಾದೆ ಹೋಗೋದು ಅನ್ನೋದು ಯಜಮಾನಂಗೆ ಹೊರತನು ಮನೇಲಿದ್ದವರಿಗೆಲ್ಲ ಮರ್ಯಾದೆ ಗೊತ್ತಾಯ್ತಾ ಚಕ್ರವಾಗಿ ನೋಡಪ್ಪ ನಾನು ಯಾಕೆಂದ್ರೆ ಬಲಿಚಕ್ರವರ್ತಿ ಮೇಲೆ ಕೈ ಯಾಚನೆ ಮಾಡಿ ನನಗಾಗ ದೇವೇಂದ್ರನಿಗೆ ನನ್ನ ಹಣೆಬಾರ ಎಲ್ಲ ಭಕ್ತರಿಗಾಗಿ ಅದಕ್ಕೋಸ್ಕರ ಈಗ ನಾನೇ ಬೇಡ್ತೀನಪ್ಪ ನೀವೆಲ್ಲ ಮರ್ಯಾದಸ್ತರು ಪಾಪ ನಿನ್ನ ಮರ್ಯಾದೆ ಉಳಿಸಕ್ಕೆ ನಾ ಬೇಡ್ತೇನೆ ಯಾಕೆ ಮರ್ಯಾದೆ ನಿಮ್ಗೆ ಯಾಕೆ ಅಂತಿಲ್ಲ ಸರಸಿಜೇನೇನು ಶ್ರೀಪತಿರು ಮಾನಬೋನ ಅಂತ ಮರ್ಯಾದೆ ಕೊಡೋನೇ ಎಲ್ರಿಗೂ ನಾನೇ ಆಯ್ತಪ್ಪ ನೋಡಿ ಹಿಂಗೆ ಹೋಗೋದು ಬೇಡ ಮರ್ಯಾದೆ ಕೊಡುತ್ತೆ ಅದಕ್ಕೆ ನಾವು ಹುಡುಗ ಆಗು ನಾ ಮುದುಕ ಆಗ್ತೀನಿ ಎಂಬುದಾಗಿ ಒಂದು ಹಣ್ಣು ಮುದುಕನಾದ ಪರಮಾತ್ಮ ಅವನ ಕೈಯಲ್ಲಿ ಒಂದು ತೋಳು ಕೊಟ್ಟು ತಾತ ನಿಧಾನಾಗಿ ಅಂತ ಮಾರ್ಗದರ್ಶಿ ಯುವಕನಾದ ಅರ್ಜುನ ವೇಷ ಬದಲಾಯಿಸ್ಕೊಂಡು ಬರ್ತಾ ಇದ್ದಾರೆ ನರ್ಮದಾ ನದಿ ತೀರ
ಆ ಒಂದು ಯಜ್ಞಶಾಲೆಗೆ ಮಯೂರಧ್ವಜರು ದೂತನ ಕರೆದು ಒಬ್ಬ ಬ್ರಾಹ್ಮಣ ಬಂದಿದ್ದಾನೆ ಹೇಳಪ್ಪ. ಅವನು ಹೇಳ್ದ, ಸ್ವಾಮಿ ಯಾರೋ ಬ್ರಾಹ್ಮಣರು ಬಂದಿದ್ದಾರೆ, ಒಬ್ಬ ತರುಣ ಕರ್ಕೊಂಡ್ ಬಂದಿದ್ದಾನ. ಓ ಹಾಗ ಅಂತ ಮಯೂರಧ್ವಜರು ಬಂದ್ರೆ ಇನ್ನು ಬಂದು ನಮಸ್ಕಾರ ಮಾಡಿಲ್ಲ, ಅಷ್ಟರಲ್ಲಿ ಕಲ್ಯಾಣ ನಮಸ್ತತೆ ಮಾತ್ರ ನಮಸ್ತತೆ ಆಶೀರ್ವಾದ ಮಾಡಿಬಿಟ್ರಿ. ರಾಜ ಅಂದ, ಏನು ಸ್ವಾಮಿ ನಮ್ಮ ಮನೆಯಲ್ಲಿ ಮೊದಲೇ ಅಮಂಗಳ ಆಗಿದೆ, ಇದ್ರ ಮೇಲೆ ಅಮಂಗಳ ಆಶೀರ್ವಾದ ಮಾಡ್ತಿದ್ದೀರಲ್ಲ ಯಾಕೆ? ಯಾಕಪ್ಪ ಏನಾಯ್ತು? ನಮಸ್ಕಾರಂ ವಿನ ಯೋಗ ಸ್ವಸ್ತಿಭೂತೆ ಜನಾಯ ಶಾಪೇನ ಕಿಂತತಃ ಕಾರ್ಯಂ. ನಮಸ್ಕಾರ ಮಾಡಿದ ಮೇಲೆ ಆಶೀರ್ವಾದ ಮಾಡಬೇಕು. ನಮಸ್ಕಾರ ಮಾಡೋದಕ್ಕಿಂತ ಮುಂಚೆನೇ ಬ್ರಾಹ್ಮಣರ ಆಶೀರ್ವಾದ ಮಾಡಿದ್ರೆ ಆಯು ಕ್ಷೀಣ ಆಗುತ್ತೆ, ಐಶ್ವರ್ಯ ಹಾಳಾಗುತ್ತೆ ಅಂತ ನಿಯಮ ಇದೆ. ಇಂಥ ಕೆಲಸ ಯಾಕೆ ಮಾಡಿದ್ರಿ? ನಮಸ್ಕಾರ ಮಾಡಬೇಕು ಅಂತಲೇ ಬರ್ತಾ ಇದ್ದೆ. ಹಂಗ ನೀನು ಧರ್ಮ ತಿಳ್ಕೊಂಡಿದೆಯಪ್ಪ, ಕೆಲವು ಮರ್ಮ ಗೊತ್ತಿಲ್ಲ, ಕೆಲವು ವಿಶೇಷ ಇರ್ತಾರೆ. ಏನದು ಅಂದ್ರೆ ವಿಜ್ಞಪ್ತಿ ಕಾಲದ್ದು ಸ್ವಸ್ತಿ ವಾಚ್ಯೋ ನರಾದಿವ. ವಿಜ್ಞಾಪನೆ ಮಾಡ್ಕೊಳ್ತಕ್ಕಂಥ ಕಾಲದಲ್ಲಿ ವಿಜ್ಞಾಪನೆ ಮಾಡ್ಕೊಂತೀವಲ್ಲ, ಆ ಕಾಲದಲ್ಲಿ ನಾನು ಯಾಚಕನಾಗಿ ಬಂದಾಗ ನನ್ನ ರಾಜನೇ ಸ್ವಸ್ತಿ ಇತ್ಯಾದಿ 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 ಸ್ತೋತ್ರಗಳನ್ನು ನಾನು ಹೇಳ್ತೇನೆ. ಏನು ಹಂಗಂದ್ರ ನಾನು ನೋಡ್ಕೊಳ್ತಾ ಇದ್ದೀನಿ ಹಿಂದೆ ಕಾಲೇತು ಸ್ವಸ್ತಿ ವಾಚ್ಯೋ ನರಾದಿಭ. ಇದು ತಿದ್ದುಪಡಿ. ಯಾವಾಗಲೂ ಕೂಡ ಬ್ರಾಹ್ಮಣರು ನಮಸ್ಕಾರ ಮಾಡಿದ್ಮೇಲೆ ಆಶೀರ್ವಾದ ಮಾಡಬೇಕು, ಇದು ನಿಯಮ. ಆದ್ರೆ ನಾವು ಯಾಚಕನಾಗಿ ಬಂದಾಗ, ನೀ ದಾತವಾದಾಗ ನೀವು ಸ್ತೋತ್ರ ಗುಣಗಳನ್ನು ನಾವು ಮಾಡ್ತೇವೆ. ನಾವೇ ಯಾಕೆ ನಮ್ಮ ಸಾಕ್ಷಿಗಳು ನಾವು ಅದಕ್ಕೋಸ್ಕರ ಮಾಡ್ತೇವೆ. ಆವಾಗ ನೀವು ದೋಷ ಬರೋದಿಲ್ಲ. ವಿಜ್ಞಪ್ತಿ ಕಾಲೇತು ಸ್ವಸ್ತಿ ವಾಚ್ಯೋ ನರಾದಿಭ. ಇದು ರಾಜರಿಗೆ ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕೆ ನನಗೆ ಐಶ್ವರ್ಯ ಹಾನಿಯಾಗಲಿ ಆಯಸ್ಸು ಹಾನಿಯಾಗುವ ವ್ಯಾಪಾರ ಅಲ್ಲ, ನೀವು ಕ್ಷಮಿಸಿದ್ರೆ ನಾನು ಮಾಡಿದ್ದೇನೆ, ನಾನು ಯಾಚಕನಾಗಿ ಬಂದಿದ್ದೇನೆ. ಆಗ ಏನಾಗಬೇಕು ಅಂತ ರಾಜ, ನಿನ್ನಿಂದಲೇ ಎಲ್ಲ ಆಗಬೇಕಪ್ಪ, ಏನಾಗಬೇಕು ಅಂದ್ರೆ ನಿನ್ನಿಂದಲೇ ನಂಗೆ ಮಂಗಳ ಆಗಬೇಕು ಅಂದ. ಏನಾಗಬೇಕು? ನನ್ ಗಂಡು ಮಗ ಇದ್ದಾನೆ ಅಂತ ಅರ್ಥ. ಅದು ಕೂತಾರೊಂದು ಹೆಣ್ಮಕ್ಳಿದ್ರೆ ಅಳಬೇಕು, ಲಗ್ನ ಯಾರು ಮಾಡಬೇಕು, ಬುಡ್ಡಿ ತೋರಣ ಲಗ್ನಕ್ಕೆ ಅಂತ. ಗಂಡು ಮಕ್ಕಳಿದ್ರೆ ಯಾಕೆ ಅಳಬೇಕು ಅಂತ ನನ್ ಕೇಳಿದ್ರೆ ಕರಿಮಕ್ಕಾಗೆ ಹೇಳ್ಬಿಟ್ರೆ ಗಾಬರ ಅಂತಿ ಅವು. ಈಗ ಗಂಡು ಮಕ್ಕಳಿದ್ರೆ ನಾವು ಅಳಬೇಕು, ಹೆಣ್ಮಕ್ಳಿದ್ರೆ ಅಷ್ಟು ಅಳಬೇಕಾಗಿಲ್ಲ, ಯಾಕೆ ಯಾರನ್ನ ಕೊಟ್ಕೊಂಡು ಹೋಗ್ಬಿಡ್ತಾವ. ಈ ಗಂಡಂಗಲ್ಲ ಯಾವನ್ನ ಹಿಡಿದುಕೊಂಡು ಕುಕ್ಕರು ಬೆಳಿದ್ದಾರೆ, ಅವಾಗ ನಾವು ಹೊರಗೆ ಹೋಗ್ಬೇಕು ಸೊಸೆ ಎನ್ನುವಲ್ಲ. ಅದಕ್ಕೋಸ್ಕರವಾಗಿ ಹೆಣ್ಮಕ್ಳಿದೆ ದುಃಖ ಹೆಚ್ಚಿಗ. ಭೀಮಾಚಾರಿ ಸೊಸೆ ಫಾತಿಮಾ ಅಬಿ ಆದ್ರೆ ಮಗ ಅಬ್ದುಲ್ಲಾಚಾರ್ಯ ಕೂತ್ರೆ ಭೀಮಾಚಾರ್ಯ ಏನ್ಬೇಕು, ಭೀಮಾರಿ ಆಚಾರ್ಯ ಚಿತ್ಕೊಂಡು ಓಡ್ತಿರ್ಬೇಕೆಲ್ಲೋ ಒಂದ್ ಕಡೆ. ಹೀಗೆ ಹೆಣ್ಣು ಮಕ್ಕಳು ತಾವು ಹೋಗ್ತಾರೆ ಹೊರತು ನಮ್ಮನ್ನ ಮನೆ ಬಿಟ್ಟು ಹೊರಗಾಕಲ್ಲ, ಸೊಸೆಯರು ನಮ್ಮನ್ನು ಹೊರಗಾಕ. ಅದಕ್ಕೋಸ್ಕರವಾಗಿ ಯಾಕೆ ನೀವು ಅಂತೀರಿ ಅನುಭವನ ಯಾಕಂದ್ರು ಅದಕ್ಕೆ ಗಂಡು ಮಕ್ಕಳಿಗೆ ಯಾಕಬೇಕು ಅನ್ನೋ ಒಂದು ಸಮಸ್ಯೆ ಹಿಂದೆ. ಅದಕ್ಕೆ ಆಶ್ಚರ್ಯ ಆಯ್ತು, ಗಂಡು ಮಕ್ಕಳಿಗೆ ಯಾಕೆ ಅಂತೀರಿ ಅಂತ. ಒಳ್ಳೆ ಯುವಕನಪ್ಪ, ಸುಂದರನಾಗಿದ್ದಾನೆ, ಗುಣವಂತನಾಗಿದ್ದಾನೆ, ಎಲ್ಲ ಇದ್ದು ಯಾಕೆ ಅಂತೀರಿ? ಲಗ್ನ ಮಾಡಬೇಕು ಅಂತ ಅನ್ಕೊಂಡ್ರಪ್ಪ, ಸಂತೋಷ ಮಾಡಿ. ನಿಮ್ಮೂರೊಳಗೆ ಒಳ್ಳೆ ಕನ್ಯರಿದ್ದಾರೆ, ಧರ್ಮಿಷ್ಠರು ಅಂತ ಕೇಳಿಕೊಂಡು ನಾವು ಬಂದವಪ್ಪ, ಸಂತೋಷ ಸ್ವಾಮಿ. ಯಾರು ಹೇಳಿ ಯಾವ ಕನ್ಯೆ ಬೇಕೋ ಇಲ್ಲಿಲ್ಲ ನೋಡಿ ಹೇಳಿ ಅನುಕೂಲ ಮಾಡ್ಕೊಳ್ತಾನೆ. ಅಲ್ಲಪ್ಪ, ಬರ್ಬೇಕಾದ್ರೆ ಒಂದು ಪೊದೆ ಇತ್ತು, ಕಾಲ್ದಾರಿ ಇತ್ತು, ಬರ್ಬೇಕಾದ್ರೆ ಒಂದು ಪೊದೆ. ಆ ಪೊದೆ ಹತ್ರ ನಾನು ಈ ಹುಡುಗ ಮುಂದೆ ಬಂದಿದ್ದೀವಿ. ಆ ಪೊದೆ ಹತ್ರ ನನ್ನ ಮಗ ಬಂದ ಚಿಕ್ಕನೆ ಚೀರಿಬಿಟ್ಟ. ಯಾಕೋ ಅಂತ ನೋಡ್ತಾನೆ, ಒಂದು ದೊಡ್ಡ ಸಿಂಹ ಬಂದು ಕೆಳಬಿಟ್ಟಿದೆ, ಅವನ್ನ ಆಕ್ರಮಿಸ್ಕೊಂಡೆ. ನೋಡಿದೆ, ಗಾಬರಿ ಆಗೋಯ್ತು. ಮುಂದೆ ಬಂದೆ, ಸಿಂಹ ಒಬ್ಬನೇ ಮಗ, ವಂಶೀಯುತ ಹೋಗುತ್ತೆ, ಮಕ್ಕಳಾಗತ್ತೆ ಅನ್ನೋ ಸ್ಥಿತಿಗಳು ನಾನಿಲ್ಲ. ಅದಕ್ಕೋಸ್ಕರ ಬಿಡು ಒಂದೆ, ಪುಣ್ಯ ಕೊಡ್ತೇನೆ, ಅದು ಕೊಡ್ತೇನೆ, ನನ್ನನ್ನೇ ತಿನ್ನು ಒಂದೆ. ನಿಂದೆ ಹೇಳೋದೇನಿದೆ, ಪುಣ್ಯಗೆ ನನಗೆ ಹೊಲ ಬೇಕಾಗಿಲ್ಲ. ಹಾಗಾದ್ರೆ ಇವನ್ ಮಗ ಬೇಕಪ್ಪ, ಕೊಲಬೇಡ ಅಂತ ಸಿಂಹನ ಕೇಳಿದ್ರೆ, ಮನುಷ್ಯರು ಮಾತಂದ್ರೆ ಮಾತಾಡ್ತಾ ಇದ್ದ ಸಿಂಹ. ಅದು ಯಾರೋ ಏನೋ ನಮ್ಗೆ ಒಂದೂ ಗೊತ್ತಿಲ್ಲ, ಏನಂತ ಗೊತ್ತೇನು ನಿನಗೆ, ನಿನ್ನ ಮಗ ಬೇಕಪ್ಪ. ಹಾಗಾಗಿ ಮಯೂರಧ್ವಜರು ಅಂತಿದ್ದಾರೆ, ನರ್ಮದಾ ನದಿ ತೀರದಲ್ಲಿ ಯಜ್ಞ ಮಾಡ್ತಾ ಇದ್ದಾರೆ. ಅವರ ದೇಹ ಹೊರತು ತೆಗೆದುಕೊಂಡವ, ಅದು ಸ್ವೀಕಾರ ಮಾಡಿ ಕಿವಿ ಬಿಡ್ತೇನೆ, ಅದರ ಕೊಲೆಲ್ಲ ಹೀಗೆ ಇದ್ದೀನಿ ಅಂತ ಹೇಳ್ತಪ್ಪ. ಅದಕ್ಕೆ ನಾನೇ ಮಾಡಿದೆ, ಕಾವನು ಕುವರನ ನರಪತಿಯನ್ನಲು, ಕಾವನು ಕುವರನ ನರಪತಿಯನ್ನಲು
ಜೀವನ ಜಯ ಶ್ರೀನಿವಾಸ ನಿನ್ನಯ ಬಳಿ ದೇವನರ ಪಾಲ ಅರಸುತ್ತಲೇ ದೇವನರ ಪಾಲ. ನೋಡಪ್ಪ, ಅವನು ಸಾಮಾನ್ಯಲ್ಲ, ಕೊಡ್ತಾನೆ, ಹೋಗು. ಅದು ಸಿಂಹ ಹೇಳ್ತಪ್ಪ, ನಿನ್ನ ತ್ಯಾಗದ ಬಗ್ಗೆ ಎಲ್ಲರಿಗೂ ಗೊತ್ತಾ ಹೋಗಿದೆ, ಕಾಡು ಪ್ರಾಣಿಗಳಿಗೂ ಕೂಡ ಗೊತ್ತಾಗಿದೆಪ್ಪ. ಅದಕ್ಕೆ ನಾ ಬಂದೆ. ಕೇಳಬಾರದು ರಾಜ, ಯಾರು ಮಗ ಮುಸ್ಲಿಂ ಹೋಗುತ್ತೆ, ಅದಕ್ಕೆ ಕೇಳ್ತಿದ್ದೇನೆ. ಹೆಂಡತಿನ ಕರೆದ, ಕುಮದ್ಬತಿ ಕುಮದ್ಬತಿ ಹೆಸರು, ಜಲಪಾತ ತೆಗೆದುಕೊಂಡು ಬಾ ಅಂದ. ತುಳಸಿ ನಿರ್ಮಾಲ ತೆಗೆದುಕೊಂಡಿದ್ದಾನೆ, ಕೈಯಲ್ಲಿ ನೀರು ಹಾಕಿಬಿಡುವಂದ. ಏನು ಸ್ವಾಮಿ, ಇವನ ಮಗನ ಉಳಿಸಲಿಕ್ಕೋಸ್ಕರವಾಗಿ ದೇಹ ಹಾಕಬೇಕಂತೆ ನನ್ನನ್ನು ನಂಬಿ ಬಂದಿದ್ದಾನೆ. ನನ್ನ ಮಗನಿಗೆ ಒಂದು ಅವಕಾಶ ಕೊಟ್ಟಿದ್ದ, ಪರಮಾತ್ಮ ಸಿಕ್ಕಿದ್ದ, ಬಿಟ್ಟ. ಈಗ ವಿಪ್ರಾಂತರ್ಯಾಮಿಯಾದ ಪರಮಾತ್ಮನ ಸಂತೋಷಕ್ಕೋಸ್ಕರವನ್ನು ಹೊಸಗೆ ಕಲ್ಪಿಸಿದ್ದಾನೆ. ಈ ಹೊತ್ತಲ್ಲಿ ನಾನು ಜಾರಬಾರದು. ಅಭಿಮಾನ ಬಿಟ್ಟು ವಿಪ್ರಾಂತರ್ಯಾಮಿಯಾದ ವಾಸುದೇವನಿಗೆ ಈ ಶರೀರ ಸಮರ್ಪಣೆ ಮಾಡಿಬಿಡ್ತೇನೆ. ಹಂಗೂ ಸಾಧನೆ ಇಲ್ಲ, ಹಿಂಗೂ ಸಾಧನೆ ಇಲ್ಲ, ಭಗವದ್ಗೀತೆಗೆ ಮುಖಾಂತರವಾಗಿ ಆಗಲಿ ಎಂಬುದಾಗಂದ. ನೀರು ಹಾಕು ಅಂತಾನೆ. ಕುಮದ್ವತಿ ಎಂದಳು, ಸ್ವಾಮಿ ನನ್ನ ಗತಿ ಏನು, ನಿಮ್ಮನ್ನು ನಂಬಿದ್ದೇನೆ ಅಂದಾಗ, ದೇವಿ ಇಷ್ಟೆಲ್ಲ ಜ್ಞಾನಿಯಾಗಿ ವಿದ್ವಂತಿಯಾಗಿ ತತ್ವನ ತಿಳಿದವಳಾಗಿ ಈ ಮಾತಾಡ್ತೀಯ, ಭಗವಂತನ ಸಂತೋಷಪಡಿಸುವ ಭಾಗ್ಯದಿಂದ ಮಗನಿಂದ ಕಳ್ಕೊಂಡಿದ್ದಿ, ನಾನು ಮಗನ ಕಳ್ಕೊಂಡಿದ್ದೇನೆ. ನಮ್ಮ ಮನೆ ದೇವರೇ ಹೊಂದಿಲ್ಲ, ನಾವು ದೇವರಿಗೆ ಬ್ರಾಹ್ಮಣನ ಕಲಿಸಿದ್ದಾನೆ. ಈ ಅಧಿಷ್ಠಾನದ ಭಗವಂತನ ಚಿಂತನೆ ಮಾಡಿ ಅವನ ಅನುಗ್ರಹ ಪಡೆಯೋದ್ಬಿಟ್ಟು ನಮ್ಮ ದೇವ ಮಾರ್ಗವೇ ಇಲ್ಲ. ಅದಕ್ಕೋಸ್ಕರವಾಗಿ ದೇವಿ ತಾನ್ಯಾರೋ ತನ್ನ ದೇಶವ್ಯಾರೋ ಜ್ಞಾನದಿಂದ ಕಿರೀಟವನ್ನು ಪರಮಯೋಗಿ ತಾನ್ಯಾರೋ ತನ್ನ ದೇಶವ್ಯಾರೋ ಜ್ಞಾನದಿಂದ ಕಿರೀಟವನ್ನು ಪರಮಯೋಗಿ. ತಾನ್ಯಾರೋ ತನ್ನ ದೇಶವ್ಯಾರೋ ಜ್ಞಾನದಿಂದ ಕೇಳಿದವನ ಪರಮಯೋಗಿ ಪರಮಯೋಗಿ. ಸೂಚಿಕಾವಸ್ಥೆ ಮಾಸ ತುಂಬಿದ ಬಳಿಕ ಆ ತುಂಬಿನ ನಿಮ್ಮ ಬರೆದು ಕೆಳಗು ಬಂದು ಕೆಳಗು ಬಂದು ಧಾತುವಿನದಿಂದ ಬೆಳೆದು ಕೆಳಗು ಬಂದು ಕೆಳಗು ಬಂದು. ಪಾತಕವೇ ಪೂರ್ಣಮೂರ್ತಿಯಾದ ತನುವಿದಿಂದ ಪರಮಯೋಗಿ. ಪರಮಯೋಗಿ ಸೂಚಿಕಾವಸ್ಥೆಯಲ್ಲಿ ನವಮಾಸ ತುಂಬಿದ ಬಳಿಕ ಧಾತುವಿನ ಬಿಂಬ ಒಡೆದು ಬಂದ ಪಾತಕವೇ ಪೂರ್ಣ ಮೂರ್ತಿಯಾದ ತನುವಿದೆಂದು ಇದರೊಳಗೆ ಚಿಕ್ಕದವನೇ ಪರಮಯೋಗಿ. ಅಸ್ಥಿ ಪಂಜರ ಚರ್ಮದ ಹೊದಿಕೆ ನರವಿನಳು ವಿಸ್ತರಿಸಿ ಬಿಗಿದ ಮಾಂಸದ ಬೊಂಬೆಯು ರಕ್ತ ಎಂದು ಒಳಗೆ ಸುಂದರವಾದ ಶರೀರ. ಒಳಗೆ ನೋಡಿ ಚರ್ಮ ತೆಗೆದುಬಿಡಿ, ಎಲ್ಲರ ಹಣೆ ಇರುತ್ತೆ. ಅವ್ರು ಕಪ್ಪಗಿದ್ದಾರೆ, ಅವ್ರು ಕೆಂಪಗಿದ್ದಾರೆ, ಅವ್ರು ಹಂಗೆ ಹಿಂಗೆ ಎಲ್ಲ ಬಿಟ್ಬಿಡಿ, ಎಲ್ಲರೂ ನಿಲ್ಲಿಸಿ
ಎಲ್ಲರೂ ಸಾಲ ನೀಗ್ರಿಂದ ನೋಡ್ರು ಅಮೆರಿಕಾದ ಒಂದು ತನಕ ಸಾಲ ತಿಳಿದು ಚೈನಾದವರು ಎಲ್ಲರೂ ದುಡ್ಡು ಚರ್ಮವನ್ನು ತೆಗೆದುಬಿಡಿ, ಎಲ್ಲ ಒಂದೇ ಹಣೆ ಬಾರ. ಅಸ್ಥಿ ಪಂಜರ ಚರ್ಮದ ಹೊದಿಕೆ ನರವಿನು ವಿಸ್ತರಿಸಿ ಬಿಗಿದ ಮಾಂಸದ ಬೊಂಬೆಯೋ, ತಿಂದಿರೋದೇನು ರಕ್ತ ಮಲ ಮೂತ್ರ ಕೀರಿನ ಪ್ರಳಯದ ಒಡಲೋ ಎಂದು ಇದರೊಳಗೆ ಸ್ವಚ್ಛದಿ ಪರಮಯೋಗಿ ಯಾರೋ ಪರಮಯೋಗಿ. ಅದು ಹೆಂಗಿರ್ಬೇಕು ದೇವಿ? ಘೋರ ನರಕಾದತನು ಎಂದು ಮನದಲ್ಲಿ ತಿಳಿದು ಜೋರು ಹೆಣ್ಣೆ ಹೊರಗೆ ಹೊರಗೆ ಮಾರಾಟ ಕಾಜಿ ನೆರಳಾದಿ ಕೇಶವನ, ಮಾರಾಟ ಕಾಜಿ ನೆರಳಾದಿ ಕೇಶವನ ಹೊರಲಾಡಿದವ ಪರಮಯೋಗಿ ತಾನ್ಯಾರೋ ತನ್ನ ದೇಹ ಯಾರೋ ಜ್ಞಾನದಿಂದ ಸೇರಿದವನೇ ಪರಮಯೋಗಿ, ಜ್ಞಾನದಿಂದ ಸೇರಿದವನೇ ಪರಮಯೋಗಿ, ಜ್ಞಾನದಿಂದ ಸೇರಿದವನೇ ಪರಮಯೋಗಿ. ಅದನ್ನು ವೇಳೆಯಲ್ಲಿ ಏನ್ ಮಾಡಲಿ, ಸರ ಹೋಗಬೇಕಾಗಿದೆ. ಆದ್ದರಿಂದ ಈ ಪ್ರಕಾರವಾಗಿ ನೋಡಿ, ಈ ದೇಹ ಇಂಥದ್ದು ದೇವಿ, ಅದರಿಂದ ಪರಮಾತ್ಮ ಮೆಚ್ಚಿಸ್ತಕ್ಕಂಥ ವ್ಯಾಪಾರ ಆದರೆ ದೇಹ ಸಾರ್ಥಕ, ಇಲ್ಲಾನೆ ಇಲ್ಲ. ಇದೊಂದು ಸನ್ನಿವೇಶ ಇದೆ, ಸಂತೋಷ ಪಡು, ಅಭಿಮಾನ ಬಿಡು. ಹಾಗಿದ್ದಾಳೆ ಸಭೆ ಕರೀತಾನೆ. ಲಾಸ್ಟ್ ಸೀನ್, ಕೊನೆ ಸೀನ್. ಸಭೆ ಕರೆದಿದ್ದಾನೆ, ಎಲ್ಲರೂ ಕೂತ್ಕೊಂಡಿದ್ದಾರೆ, ಎರಡು ಕಂಬ ನೆಡಲ್ಪಟ್ಟಿದೆ. ಆವಾಗ ಬ್ರಾಹ್ಮಣರ ಪೂಜೆ ಮಾಡಿ ಉಪಚಾರ ಮಾಡಿ ಎಲ್ಲರಿಗೂ ಹೇಳ್ತಾ ಇದ್ದಾನೆ. ಬಲಿಯ ಮನೆಗೆ ವಾಮನನ್ ಬಂದಂತೆ ನನ್ನ ಯಜ್ಞಶಾಲೆಗೆ ಬ್ರಾಹ್ಮಣ ಮಾಡಿದ್ದಾರೆ. ಈ ರೀತಿಯಾಗಿ ಅವನ ಮಗನನ್ನು ಸಿಂಹ ಹಿಡಿದಿದೆ, ಅದಕ್ಕೆ ನನ್ನ ದೇಹಾರ್ಧವನ್ನು ಕೇಳಿದಂತೆ ನಾ ಕೊಡ್ತೀನಿ ಎಂಬ ಸಂಕಲ್ಪ ಮಾಡಿದ್ದೇನೆ, ನಮ್ಮ ಸಮ್ಮುಖದಲ್ಲಿ ಕೊಡ್ತಾ ಇದ್ದೇನೆ ಅನ್ನೋದಾಗಿ ಭುಜ ಕೈ ಎತ್ತಿ ಎಲ್ಲರಿಗೂ ತಿಳಿಸಿದವನಾಗಿ ಕುತ್ಕೊಂಡ. ಆ ಕರಗಸಂತ ಬರ್ಲಿಕ್ಕೆ ಹೇಳ ಕಟುಕರಿಗೆ ಅಂದ. ಗೋನ್ ಪತ್ತ ಬ್ರಾಹ್ಮಣ ಸತ್ಯ ಸ್ವಾಮಿ, ಅಲ್ಲಪ್ಪ ಕೊಡೋದು ಮುಖ್ಯ ಅಲ್ಲ, ಕೊಡೋ ಕ್ರಮದಲ್ಲಿ ಕೊಡಬೇಕು. ಅದೇನು ಆ ಸಿಂಹ ಮಡಿ ಸಿಂಹ ಅಂದ. ಸಿಂಹ ಮಡಿ ಏನು ಧಾವಳಿ ಬರುತ್ತಾ? ಮಡ್ಡಿ ಹಾಕೊಳ್ಳ ಕಾಡು ಪ್ರಾಣಿಗಳ ಮಡಿ ಏನು ಬಂತು? ಅದೇನೋಪ್ಪ, ಯಾವ ವಿಷಯವೋ ಏನೋ ಗೊತ್ತಿಲ್ಲ. ಅದು ಮಡಿ ಈ ಮಡಿ ಕೇಳಿಲ್ಲ. ಅದು ಅದೇನು, ನಿನ್ನ ದೇಹ ಮೈಲಿಗೆ ಆಗಬಾರ್ದಂತಾನೆ. ನಿನ್ನ ಮಗನಿಂದ ಒಡಗೂಡಿಕೊಂಡು ನಿನ್ನ ಹೆಂಡತಿಯೇ ಕೊಯ್ಬೇಕಂತೆ. ಮನಸ್ಸಿನಲ್ಲಿ ಯಾರ ಮನಸ್ಸಲ್ಲೂ ಒಂದು ಚೂರು ಏನಾದರೂ ಒಳಕು ಬಂತು ಅದು ಗೊತ್ತಾಗತ್ತಂತೆ, ಮೈಲಿಗೆ ಆಗತ್ತಂತೆ. ಪವಿತ್ರವಾಗಿ ಕೊಟ್ಟರೆ ಅದು ತಗೊಳತ್ತಂತೆ, ನನ್ನ ಮಗನ್ ಬಿಡುತ್ತೆ. ಈ ಕ್ರಮದಲ್ಲಿ ಕೊಡಬೇಕು. ಆಗ ಸರಿ ಮಗನಿಗೆ ಕರ್ಕೊಂಬಾರ ಅಂದ. ನಿನ್ನ ತಂದೆ ಕರೀತಾರೆ ಅಂತ. ಕರೆಯಲ್ಲಪ್ಪ, ತಂದೆ ಕರೆಯಲ್ಲೋ, ನಾ ದ್ರೋಹಿ, ದೈವದ್ರೋಹಿಪ್ಪ, ಯಾಕೆ ಕರೀತಾನೋ? ಸ್ವಾಮಿ ಪ್ರಸಂಗ ಒದಗಿದೆ, ನೀ ದೇವ ಮುಂದೆ ಹೊತ್ತಿದ್ದಕ್ಕೆ ಕನಿಕರ ಬಂತು. ನೀನು ವಿಚಾರವಾದಿಯಾಗಿ ಉಗ್ರವಾದಿಯಾಗಿ ವ್ಯಗ್ರ ಮನಸ್ಸಿಂದ ಅವೆಲ್ಲ ಬರಲಿಲ್ಲ. ಈಗ ದಾಸ ನೀನು ಹೊತ್ತಲ್ಲ, ಹೊತ್ತಿದ್ದಕ್ಕೆ ಬಂದು ಕನಿಕರ ದೇವರಿಗೆ ಸನ್ನಿವೇಶ ಕಳಿಸಿದ್ದಾನೆ, ಬರ್ರಿ ಅಂದ. ಏನಪ್ಪ ಸ್ವಾಮಿ ಒಂದು ಕಣ್ಣಿರಿಸಿ ಸಾರ್ಥಕವಾಯ್ತೇನು? ಆಯ್ತಪ್ಪ, ನಾ ದೂನಂ ಅನಾಥಂ ಶರಣಾಗತ ಉದ್ಧರ, ನಂದೆಲ್ಲ ಪರಾಕ್ರಮ ವ್ಯರ್ಥ ಅಂತ ತಿಳ್ಕೊಂಡು ನನ್ನ ವಿಚಾರದಲ್ಲಿ ವೈಯರ್ಥ, ನನ್ನ ಕಾರ್ಯಗಳಿಗೆ ವೈಯರ್ಥ ತಿಳ್ಕೊಂಡು ಬಿಟ್ಟು ಪರಮಾತ್ಮ ನಿನ್ನ ಸಂಕಲ್ಪಕ್ಕೆ ನಾನು ದಾಸನಾಗಿದ್ದೇನೆ, ಇನ್ನೇನು ಮಾಡಲಾರೆ ಅಂತ ನಾನು ಬಂದಾಗ ಕನಿಕರ ಬಂತ. ಹೌದಪ್ಪ, ದೂತನಾರು ಚಿಂತಿಲ್ಲ, ನಿಮಗೆ ಒಳ್ಳೆ ಜ್ಞಾನ ಇದೆ ಅಂದ. ಬಂದ. ಅಪ್ಪ ತಪ್ಪಾಯ್ತು, ಕ್ಷಮಿಸು. ಪ್ರಸಂಗ ಒದಗಿದೆ, ಬಾ, ಇಲ್ಲಿ ದೇವರ ಅನುಗ್ರಹ ಮಾಡೋ ಕಾಲ ಬಂದು ಕಾಣುತ್ತೆ, ನಡಿ ಕರಗಸಾತ ತಿಳ್ಕೊಂಡು ಬಾ ಅಂದ. ಕರಗಸಾತ ಚೆನ್ನಾಗಿ ಮಧುರ ಕರಗಸಾತ ಅಂದ. ಅಪ್ಪ ತಗೋ ಅಂದ. ಅದು ಹಂಗೆ ಕೊಟ್ಟರು ಆಗಲ್ಲ ಮಗನೇ, ನಿಮ್ಮ ತಾಯಿಯಿಂದ ಒಳಗೂಡಿಕೊಂಡು ನನ್ನ ದೇಹವನ್ನು ಕತ್ತರಿಸಿ ಈ ಬ್ರಾಹ್ಮಣನಿಗೆ ಕೊಡುವಂದ. ನೋಡ್ತಾನೆ, ಕಣ್ಣೊಳಗೆ ದಳ ದಳ ನೀರು ಹೋಯ್ತು. ಸ್ವಾಮಿ, ಈ ನಮ್ಮ ಮನೆಯ ಒಂದು, ಈ ಕುಟುಂಬದ ಒಂದು ಈ ಥರದ ವಿನಾಶ, ವಿಕಾಸದಲ್ಲಿ ಇದ್ದ ನನ್ನ ಮನೆಯ ಕುಟುಂಬದ ವಿನಾಶ ಏನಾಗ್ತಾ ಇದೆ? ನನ್ನ ಒಬ್ಬರ ತಪ್ಪು
ಒಬ್ಬರಿಂದ ಹಿಂಗಾಗಿದ. ಆಗಲೇ ಏನಾಯ್ತು ಸ್ವಾಮಿ, ಸಂತೋಷವಾಯ್ತು ಸ್ವಾಮಿ, ತುಂಬಾ ಸಂತೋಷ ಆಯ್ತು. ನಾನು ಮಾಡಿದ ಸಾಧನೆ ಏನು ಚೆನ್ನಾಗಿರುತ್ತಪ್ಪ. ಏನು ಮಾಡಿದ್ರೆ ಏನು, ನೀನು ಕೈಗೆ ಸಿಕ್ಕಾಗ ಮನೆ ಕರ್ಕೊಂಡ್ಬರೋರು ಬಿಟ್ಟು ಬಾರೋ ಮನೆಗೆ ಗೋವಿಂದ ಅನ್ನೋದು ಬಿಟ್ಟು ನೀನು ಪರಿತ್ಯಾಗ ಮಾಡಿ ನಾನು ಬಂದೆ. ನಿನ್ನನ್ನು ಪಾಪಿ ಈ ಕೈಯಿಂದ ಕಟ್ಟಿದೆ, ಕಟ್ಟಿ ಬಿಟ್ಟು ಬಂದೆ. ಅಯ್ಯೋ, ನಿನ್ನನ್ನು ಬಿಟ್ಟು ಮೇಲೆ ಮನೆಯಲ್ಲಿ ಮಂಗಳ ಆಗುವುದು ಹೆಂಗಾಗುತ್ತೋ ನೋಡು. ದೇವರನ್ನು ಕಟ್ಟಿದೆ, ಗೊತ್ತಾಯ್ತೆ. ಈಗ ಮನೆಗೆ ಬಂದೆ, ಏನು ಮಾಡಿದೆ, ಎಲ್ಲರಿಗೂ ಒಂದು ಕಟ್ಟೆ. ಅಲ್ಲಿಗೆ ಮುಗಿಲಿಲ್ಲ ಕಥೆ. ಏನಾಯ್ತು? ಅಮ್ಮ ತಗೊಳ್ಕೋ, ಪಾದಿ ಮೊದಲು ಹಡದ ಮೇಲೆ ತಾಯಿ ಅನುಭವಿಸ್ಬೇಕಮ್ಮ, ತಗೊಳ್ರಿ, ಕತ್ತರಿಸೋಣ. ತಂದೆ ನೋಡಿ, ಈ ಕೈಯಿಂದ ತಂದೆಯನ್ನು ಕತ್ತರಿಸಿದೆ. ತಾಯಿ ಮಂಗಸೂತ್ರ ಹರದೆ. ನನ್ನ ಮನೆಯ ಮಂಗ ಮಹತ್ವ ಹೇಗಿದೆ? ದೇವರ ಬಿಟ್ಟ ಮನೆ ಎಂಥ ದುರಂತ. ಕಣ್ಣಲ್ಲಿಯೇ ಬಂತು ಸ್ವಾಮಿ. ಮಾಡು ಎಂದದ್ದನ್ನು ಬಿಡುವುದು ಅಪರಾಧ, ಬೇಡ ಎಂದದ್ದನ್ನು ಮಾಡುವುದು ಅಪರಾಧ. ಈಗ ಬೇಡವ ನೋಡಿದೆ ಸ್ವಾಮಿ. ನಾನು ಮಾಡುವ ತಪ್ಪಿಗೆ ನನ್ನಿಂದ ನೀಚ ಬಟ್ಟೆಗಿರಿಸಿ ದೇವರನ್ನು ಬಿಟ್ಟ, ತಂದೆಯನ್ನು ಕತ್ತರಿಸಿದ, ತಾಯಿ ಮನಸ್ಸು ಹರವ, ಇಂಥ ಮಹೋನುಭಾವ ಅಂತ ಈಗ ಭಕ್ತರಿಗೆ ಈ ಬಟ್ಟೆ ಸೌದಾವಪ್ಪ ಎಂಬುದಾಗಿ ಕಣ್ಣೀರಿಟ್ಟ ಅಂತ. ತಾಯಿ ಹೇಳ್ತಾಳೆ, ಪರಮಾತ್ಮ ಉದ್ದೇಶಿದ್ದಾನೆ, ರಾಮನ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮ ಸಂತೋಷ ಪಡಿಸಬೇಕು, ಈ ಕಾರ್ಯ ಮಾಡೋಣ ತಗೋ. ನೋಡಿದ್ದಾಳೆ, ಕೆಳಗೆ ಇಟ್ಟಿದ್ದಾಳೆ, ಕತ್ತರಿಸಬೇಕು. ಆ ಹೊತ್ತಲ್ಲಿ ಕೇಳಿ ಸ್ವಾಮಿ, ಆ ಸಿಂಹ ಏನ್ ಕೇಳ್ತಿ? ಮಯೂರದ್ದು ದೇಹದ ಅರ್ಧ ಭಾಗ ಏನ್ ಕೇಳ್ತು, ಹೌದಲ್ಲ? ದೇಹ ಹಾಗಾದ್ರೆ ಕತ್ತರಿಸ್ಬೇಕು. ಮೂರು ಜನ ಹಾಕಿ ಬಂದಿರ್ತಲ್ಲ. ಅಯ್ಯೋ, ಅರ್ಧ ದೇಹವೇ ನೀ ಸತಿಯೂ ಎಂದೇ ನೀ ಕೇಳೋ, ಅರ್ಧ ದೇಹವೇ ನೀ ಸತಿಯೂ ಎಂದೇ ನೀ ಕೇಳೋ, ಶಾಸ್ತ್ರವ ಪಾತ್ರಸೋರದಿ ಶ್ರೀನಿವಾಸನು ಅರ್ತಿಗಿಂದನಗಿದ್ದಬೇಕು. ಆತ್ಮಗವು ತಾನಾಯ್ತು ಈಗಲು ಕಥ ಹೀಗಿತ್ತು ಮೋದಿತು ಯಾತೂಲ ಇದು ಏತಕ್ಕೆ ಏನಾಥನೆ ಈ ಕಾಂತೆಗಿರುವುದು. ದೇಹಾರ್ಧ ಅಂದ್ರೆ ಅವನು ಕತ್ತರಿಸಬೇಕಾಗಿದ್ದಾನೆ ಯಜಮಾನರನ್ನ. ದೇಹಾರ್ಧ ಅಂದ್ರೆ ಹೆಂಡತಿ. ಆದ್ರಿಂದ ದೇಹವನ್ನು ಇಟ್ಕೊಂಬ, ಅದು ಹೆಂಡತಿ ತಗೊಂಬ ಅಂತ ಅರ್ಥ. ಸಿಂಹಕ್ಕೆ ನಾನು ಬಲಿಯಾಕೆ ನಡಿ ತಗೋಣ. ಎಲ್ಲರೂ ತೊಳೆದು ಹೋಗಿದ್ರು. ಒರ್ಜಿನೂ ಹೌದು ಅಂದ. ಎಂತೆಂತ ಹೆಣ್ಮಕ್ಳಿದಾರಪ್ಪ, ನಮಗೆ ಹೊರದಿಲ್ಲಲ್ಲ ಇದು. ಕೃಷ್ಣ ಅಂದ, ಅಮ್ಮ ನನಗೇನಮ್ಮ ನಿಮ್ಮಂಥ ಯೋಗ್ಯಗಳನ್ನ ದುಃಖಪಡಿಸ್ಬೇಕೆ? ಸುಡುಗಾಡ ಸಿಂಹ ಏನ್ ಕೇಳ್ತಿ ಗೊತ್ತೇನು? ಮಯೂರದ ದೇವರ ಬಲಭಾಗ ಕೇಳ್ತಿ, ಎಡಭಾಗ ಅಲ್ಲ. ವಾಮಾಂಗಂ ಸ್ತ್ರೀ, ಎಡಭಾಗಕ್ಕೆ ಹೆಣ್ಣಿಂದ ಹೊತ್ತು ಬಲಭಾಗ ಗೌಲಿಸಿದ್ರು. ಅದು ಬಲಭಾಗ ಕೇಳ್ತದ್ದು, ಎಡಭಾಗ ಅಲ್ಲಲ್ಲ ಅಂದ. ಹೆಂಗಿದ್ದಾರೆ ಪರಮಾತ್ಮ, ಎಷ್ಟು ಬುದ್ಧಿಜೀವಿ ಅಂತ ಹಾಕಿದ್ರೆ ಒಂದು ಪಕ್ಕೆ ಇರ್ತಾನೆ. ಇದಕ್ಕೊಂದು ಸಣ್ಣ ಬಂದು ಹೇಳ್ತಾನೆ, ಎಡಭಾಗ ಹೆಣ್ಣಿಂದು ಅಂತ ಅನ್ನೋದಕ್ಕೆ ನೋಡ್ಕೊಂಡು ಸುಮ್ಮನೆ ಒಂದು ನಿಮಿಷ ಹಾಗೆ ಹೋಗ್ತೇನೋ, ಬಂತು ಇನ್ನೊಂದು 2 ನಿಮಿಷ ಆಯ್ತು. 2-3 ನಿಮಿಷ ಮುಗಿದೋಗುತ್ತೆ, ಅಥವಾ ಒಂದು 5 ನಿಮಿಷ ಮುಗಿಬೋದು. ಶರ್ಟ್ ಹಾಕ್ತಾರಲ್ಲ, ಜೇಬಲ್ಲಿ ಇಡ್ಸ್ಕೊಂತಾರ ನೋಡ್ರಿ. ಒಂದೇ ಜೇಬ್ ಇಟ್ಕೊಂಡವ್ರು ಹಿಂಗಲ್ಲ. ಎಡಗಡೆ ಯಾಕೆ ಜೇಬು? ಹೊಲಿಸ್ಕೊಂಡವನಿಗೆ ಗೊತ್ತಿಲ್ಲ, ಹೊಲಿಯೋನಿಗೆ ಗೊತ್ತಿಲ್ಲ. ಕಾಯಿನ್ಸು ಇರ್ರಿ, ಸೊಂಟ, ನಮ್ಮ ಸೊಂಟ ತಾನೆ. ಎಡಗಡೆ ಹಿಂಗೆ ನೋಡಿ, ಸುಮ್ಮನೆ ಹಿಂಗೆ ಸಿಗಿಸಿ ಕಾಯಿ ಕುಯ್ಯಂತೆ ಕೂತಿರ್ತದೆ ಎಡಗಡೆ. ಅದೇ ಬಲಭಾಗದಲ್ಲಿ ಕೂಸಿ ಬಿದ್ದು ಸಾಯತ್ತೆ. ಹಿಂಗೆ ಸುಗಿಸ್ತು ಹಿಂಗೆ ಸಾಯ್ಬೇಕಲ್ಲ. ಯಾಕದು ಹೆಣ್ಣಿನ ಭಾಗ, ದುಡ್ಡು ಕಾಸು ಎಲ್ಲ ವೈಭೋಗ ಅಲ್ಲೇ.
ಕೂತ್ವಿ ಅಲಂಕಾರಕ್ಕೆ ಕೂತ್ವಿ ಅಂತ ತಿಳ್ಕೊಂಬೋಣ. ಅಲಂಕಾರ ಕೂತು ಬಲಗೈಯಿಂದ ಉಸಿರೆ ಗಿಸರೆ ಅನ್ನ ಎಲ್ಲ ಸಾಯಿಸುತ್ತೆ. ಇದು ಬೆಳ್ಳಿ ತಮ್ಮಿಗೆ ನೀರು ನೋಡಿ, ಉಂಗುರ ಅದು ಇದು ವಾತಿ ಎಲ್ಲ ಎಡಗಡೆ ಬಲಭಾಗ ಬೋರು, ಇದಕ್ಕೆ ಒಂದೇ ಒಂದು ದರ್ಬೆ ಬೇರೇನೇ ಇಲ್ಲ. ನಮಗೆ ಸುಮ್ಮನೆ ಗೌಡಿಸಂತೀರಿ. ದುಡಿಲಿಕ್ಕಿರೋರೇ ನೀವು, ಸುಖ ಪಡ್ಲಿಕ್ಕಿರೋರೇ ಹೆಣ್ಮಕ್ಳು ಬರ್ಲಿಕ್ಕೆ. ಪರಮಾತ್ಮ ನಮ್ಮ ದೇಹದಲ್ಲೇ ಮಾಡುವ ವ್ಯವಸ್ಥೆ, ಕಂಡು ಸುದ್ದಿ ಬೇಡ ಆಯ್ತಾ. ಹೋಗ್ಲಿ, ನಿಮ್ಮ ಜನವಾರ ಏನಿದೆ ನೋಡಿ, ಯಾವ ಕಡೆ ಇದೆ. ಎಡಗಡೆ ಇದ್ರೇನೆ ಎರಡು ಊಟ, ಹೆಂಡತಿ, ಮಕ್ಕಳು ಎಲ್ಲ ಅಡಿಕೆ ತೆಗಿಲಿ ಅಪಸು ಏನೇನೇನೇನು ಆಯ್ತಾ. ಎಲ್ಲ ವೈಭೋಗ. ಇನ್ನು ಒಳಗೆ ಹೋಗೋಣ. ಹಾರ್ಟ್, ನಮ್ಮ ಹೃದಯ ಎಲ್ಲಿದೆ? ನಮ್ಮ ಗಂಡಸಿದ್ದು ಹೃದಯೇಶ್ವರಿ. ಹೃದಯಕ್ಕೆ ಅಟ್ಯಾಚ್ ಬಂತು. ಹೆಣ್ಣಿನ ಕಡೆ ಹೋಗ್ತಾವೆ, ಈ ಕಡೆ ಬರೋದೇ ಬಡ್ಕೊಂಡ್ರು ಬರೋಲ್ಲ. ಅಲ್ಲ, ಹೆಣ್ಣಿನ ಕಡೆನೇ. ಅದಕ್ಕೋಸ್ಕರವಾಗಿ ಒಳಗೆ ಹೋಗ್ತೀರಾ, ತತ್ವ ಕೇಳ್ತೀರಾ, ಹೊರಗಡೆ ಎಲ್ಲೆಲ್ಲೂ ನೋಡಿದ್ರು ಕೂಡ ₹1,00,000 ಕೊಟ್ಟು ಲಗ್ನ ಮಾಡಿದ್ರು ಕೂಡ ಗಂಡಸು ಹೊಟ್ಟೆ ತಣ್ಣಗೆ ಮಾಡಿ ಸೀರೆ ಹೊತ್ತು ಹೊಟ್ಟೆ ತಣ್ಣಗೆ ಮಾಡಿದ ಧೋತ್ರ ಅವರ ಅಪ್ಪರಾಣ ಇಲ್ಲ. ನಮ್ಗೆ ಆ ಸೀರೆ ಬರೋ ಶಲ್ಲೆ ಇಟ್ಕೊಟ್ಬಿಟ್ರೆ ಅದು ಎಲ್ಲರೂ ಇರೋದೇ ಉಟ್ಕೊಂಡ್ಬಂದಿಲ್ಲ. ಅದು 3 ಬಳ ಇರ್ತದೆ. ಓದಕ್ಕೆ ಹೋಗ್ಬೇಕು. ಎಲ್ಲೆಲ್ಲಿ ನೋಡಿದ್ರು ಕೂಡ ಸ್ತ್ರೀ ವೈಭವವೇ ವೈಭವೇ ಹೊರತೋನು. ಪುರುಷ ವೈಭವ ಅಂದ್ರೆ 15 ದಿನದ ಹಬ್ಬ ಇದೆ ನೋಡಿ. ಯಾವುದು? ಪಕ್ಷಪಾತ. ಪೂರ್ಣಿಲ್ಲ ತಾಂಗಿಲ್ಲ. ಅವರ ಅಪ್ಪ ಇವರ ಅಮ್ಮ, ಇವರಜ್ಜಿ ಅವರಜ್ಜಿ, ಅವರನ್ನ ಅವರದ್ದೇ ಅತ್ತೆ ಅದಲ್ಲ ಸ್ವಸ್ಥರು ಆಡಕ ನನ್ನ ಭಗವಂತ. 15 ದಿನ. ಮತ್ತು ನವರಾತ್ರಿ ಹಬ್ಬ, ಹಿಂದೆ ಹಬ್ಬ, ಅನಂತ ಚತುರ್ದಶಿ ಆಗಿ ನಿಮ್ಮ ಹಬ್ಬ 15 ದಿನ ಅಂದ್ಕೊಳ್ಳೆ ಪೂರ್ಣ ಇಲ್ಲ, ಕಾರಣ ಇಲ್ಲ ನಮ್ಮ ಹಬ್ಬಗಳು ನೋಡಿ. ಅಂದ ಮೇಲೆ ಸುಮ್ಮನೆ ಕಿರಿಚಿಕೊಳ್ತೀವಿ. ಪ್ರಪಂಚ ಇರುವುದೇನೇ ಹೆಣ್ಣು ಮಕ್ಕಳ ಸಂಸಾರ ಸುಖ ಎಲ್ಲ ಹೆಣ್ಣು ಮಕ್ಕಳಿಂದ. ಈಗ ನಮ್ಮ ದೇಹದಲ್ಲೇ ವ್ಯವಸ್ಥೆಗಿದ್ದಾನೆ. ಅದಕ್ಕೆ ಸ್ತ್ರೀಯನ ವಾಮೋರು ವಾಮೆ ಇತ್ಯಾದಿ ಶಬ್ದಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ವಾಮಾಂಗಂ ಸ್ತ್ರೀ ಅಂತ ಹೇಳಿ. ಆವಾಗ ಅವನು ಬುದ್ಧಿ ಆಗಲಿಲ್ಲ, ಬಲ ಕೊಡ್ಬೇಕಾಯ್ತು, ಅವಾಗ ಕತ್ತರಿಸಲೇಬೇಕಾಯ್ತು. ಏನಾಗಿದೆ ಮೋಹನ ಇಟ್ಟಿದ್ದಾಳೆ. ತನ್ನ ಬುದ್ಧಿಗೂ ಕೆಲಸ ಸಿಗಲಿಲ್ಲ. ಆವಾಗ ಆ ಕಡೆ ಅವನು ಹಿಡ್ಕೊಂಡಿದ್ದಾನೆ, ಈಗ ಇವಳು ಹಿಡ್ಕೊಂಡಿದ್ದಾಳೆ. ಸೀಳ್ಲಿಕ್ಕೆ ಯಾರು ಮಾಡಿದ್ರು. ಒಂದು ಮರದ ತುಂಡನ್ನ ಇಟ್ಕೊಂಡು ಹೆಂಗೆ ಸೀಳಿದ್ರೆ ಹೆಂಗಾಗುತ್ತೆ ಹಂಗೆ ವಿಕಾರವೇ ಇಲ್ಲ. ದೇಹದ ಅಭಿಮಾನಿ ಇಟ್ಬಿಟ್ಟಿದ್ದಾನೆ. ಭಗವಂತನ ಸಮರ್ಪಣೆ ಆಗುತ್ತಲ್ಲ ಅನ್ನೋ ಉಲ್ಲಾಸ ಒಳಗಿದೆ. ತಲೆ ಸೀಳಿತು, ಕಂಠ ಸೀಳಿತು, ಇಲ್ಲಿಗೆ ಬಂತು. ಎಲ್ಲರೂ ಆಶ್ಚರ್ಯ ಪಡ್ತಾ ಇದ್ದಾರೆ. ಈ ಹೊತ್ತಲ್ಲಿ ಏನಾಯ್ತು? ಎಡಗಣ್ಣಿನಿಂದ ಒಂಟಟ್ಟು ಕಣ್ಣೀರು ಕೆಳಗಿದ್ದು ಬಿಡ್ತು. ಮುದುಕ ಅದನ್ನೇ ನೋಡ್ತಾ ಇದ್ದ. ಅವನು ಹೇಳ್ತಾನೆ, ಹೇಳೋ ನಡಿ, ಅರ್ಧ ಕೊಡಿಸ್ಬಿಟ್ಟಿದ್ದಾರೆ, ನಡಿಯೋ. ಅಂದರಯ ಒಯ್ದೋಗ ಕೊಂಡವನ ದಾನವನು ಕೊಂಡವನ ಈ ಬುಧ ಚಿನ್ನ ಬ್ರಾಹ್ಮಣನೇನೋ. ಅಂದರ ಅಳುಗೊಳುಗ ಕೊಡುವವನ ದಾನವನು ಕೊಂಡವನೇ ಈ ಬುಧ. ಇವನ ಬೇಡುವಂ ಭಂಡ ಎನ್ನ ತನಯನಂತಿನಲ್ಲಿ ಹರಿಬನದೊಳಗೆ ಎಂದ. ನನ್ನ ಮಗ ಚಿಂತಿಲ್ಲ, ಈ ಓದಲ್ಲೇ ಕೊಡೋ ದಾನ ಸ್ವೀಕಾರ ಮಾಡಲ್ಲ ಇಲ್ಲ. ಸಾಮರ್ಥ್ಯ ಬಂದ. ಅಪ್ಪ, ಆ ಬ್ರಾಹ್ಮಣ ಹೋಗ್ತಾ ಇದ್ದಾನೆ, ದಾನ ಬೇಡ ಅಂತ ಇದ್ದಾನೆ, ಕನ್ನಡಗೆ ಅದು ಬಂತು ಅಂದ. ಕರೆಯಪ್ಪ ಅಂತ ಶೋಧನೆ ಮಾಡಿದ್ದಾನೆ. ಅವನು ಕರೀತಾನೆ, ನಮಸ್ಕಾರ ಮಾಡಿದ. ತಂದೆ ಕರೀತಾರೆ, ಬರಬೇಕು ಅಂದಿದ್ದಾನೆ. ಬಂದು ನಿಂತ್ಕೊಂಡಿದ್ದಾನೆ. ಏನು ಕರಗಸನ ತೆಗೀತ ಶೋಧನೆ ಮಾಡಿದ. ಕರಗಸನ ಇಟ್ಟಿದ್ದಾರೆ. 2 ಕೈ ಕುತ್ತಿಗೆ ಇಲ್ಲಿಂದ ಸಿಡಿತಲ್ಲ, ಅದನ್ನು ಜೋಡಿಸಿ ಸರಿಯಾಗಿ ಹಿಡ್ಕೊಂಡಿದ್ದಾನೆ. ತಾಮ್ರಧ್ವಜ ಕೆಳಗೆ ಜೋಡಿಸಿ ಹಿಡ್ಕೊಂಡಿದ್ದಾನೆ. ಅವ ತನ್ನ ಶಕ್ತಿಯಿಂದ ಮಾತಾಡ್ತಾ ಇದ್ದಾನೆ. ನೀರಕ್ಕೆ ಚಿತ್ರ ಮೈಲಿಗೆ ಆಗಿಲ್ಲ, ಬೌದ್ಧಿಕವಾಗಿ ಮಾನಸಿಕವಾಗಿಯೂ ಮೈಲಿಗೆ ಆಗಿಲ್ಲ. ಯಾಕೆ ಕಾಣ್ತಾ ಇದೆ? ಕಣ್ಣೀರಾಗ್ಬಿಟ್ಟು. ನಿನಗೆ ಬೇಕಾದ ಬಲಭಾಗ, ಅದಕ್ಕೆ ನೋಡಿ ಬಿದ್ದೇ ಇಲ್ಲ. ಎಡಗನ್ನು ಹೌದಲ್ಲ, ನೀನು ಬೇಕಾದ್ದಕ್ಕೆ ಬಿದ್ದಿಲ್ಲಲ್ಲ.
ಆದ್ರಿಂದ ಸೀಮೆ ವಿಭಾಗ ಅದು ಅಂದ್ಕೊಂಡಿಲ್ಲ ಇಂದ್ಕೊಂಡಿಲ್ಲ ಸಂಸರ್ಗದ ಆದೇಶಗಳ ಹೊಂದು ಸಂಸರ್ಗ ಇನ್ನೂರವರಿಂದ ಕನ್ನ ನೀರಾಗಿತ್ತು ಅಂತ ನೋಡಿ ಅಂಥ ಪರಮಾತ್ಮ ವಿಪ್ರ ಈ ಕರಪತ್ತಲ ಹತಿಗೆ ಅಳುತ್ತಿಲ್ಲ, ಕೊಡಬೇಕಲ್ಲ ಅನ್ನೋ ಸಂಕಟವೂ ನನಗಿಲ್ಲ, ಸಂತೋಷವಿದೆ. ಯಾಕೆ ಬಿತ್ತು ಅಂತ ಕೇಳ್ತೀಯ? ಎಡಗಣ್ಣಿಂದ ಬಲಭಾಗವನ್ನು ನೋಡ್ತು. ನಾನು 2 ಸೇರಿ ಕೆಲಸ ಮಾಡ್ತಾ ಇದ್ವಿ, 2 ಸೇರಿ ಕೆಲಸ ಮಾಡಿದ ಮೇಲೆ ಒಂದಾಗಿ ಉಪಕಾರವಾಯಿತು ದಕ್ಷಿಣ ಭಾಗವು ಉಳಿದರು ನಿರರ್ಥಕನೆಂದು ಹೊಸರಿದು ಎಡಗಣ್ಣು ಜಲಮೆಂದ ಇದು ಅದಕ್ಕೆ ಸಂತೋಷ ತಿಳಿದುಕೊಂಡು ಅಂತ ಇದೆ. ಏನು ಕುಟುಂಬವನ್ನು ಮುಗಿಸ್ತೇನೆ, ಭಗವದ್ಗೀತೆ ವ್ಯಾಪಾರ ಆಯಿತು, ನಾನು ಸಾರ್ಥಕವಾಗಿ ಹೋಗ್ಬೋದಾಗಿದ್ದಕ್ಕೆ ಸಂತೋಷ ಇದೆ. ಇದ್ರ ಜೊತೆ ನಾನು ಕೆಲಸ ಮಾಡಿದ್ರೆ ನನ್ನ ಆಪಾತ ಸಿಗಲಿಲ್ಲ ಆಗ್ತಿದೆ ಕಣ್ಣಿಗೆ ಹತ್ತೊಟ್ಟು ನಿನ್ನೇನು ಇಲ್ಲ ಅಂತೇಳಿ ಸುರುಕ ಓಡಿ ಬಂದ, ಕೈ ಹೀಗಂದ, ಆ ಕೈ ಹೀಗಂದ, ಕುಮಜೊತೆ ಆ ಕೈ ಬಿದ್ದರು, ಕಾಂಗ್ರೆಸ್ ಈ ಕೈ ಬಿದ್ದ, ಲಕ್ಷ್ಯ ಇಲ್ಲ, ಇದು ಜೋಡಿಸಿದ್ದ, ತಲೆ ಜೋಡಿಸಿದ್ದ, ತನ್ನ ಕೈಟ್ಟ ಭಕ್ತ ಮನೋಧ್ವಜ ಎದ್ದುಬಿಟ್ಟಲ್ಲ, ಎದ್ದುಬಿಟ್ಟಪ್ಪ ನೀನು ಊದುಬಿಟ್ಟ ನೋಡ್ತಾನೆ ಮುಂದೆ ಇಲ್ಲ ಈ ಕಾಮಗ ಶ್ರೀಕೃಷ್ಣ ಓದಿ ಗೊತ್ತಾಗಿದ್ದಾನೆ ಮುರುಳೆಯಿಂದ ಅಂತ ಅಂದೆ. ಇಂಥ ಪ್ರಭುವ ಕಾನೇನೋ ಈ ಜಗದೊಳಗಿಂತ ಪ್ರಭುವ ಕಾನೇನೋ, ಇಂಥ ಪ್ರಭುವ ಕಾನೆ ಶಾಂತ ಮೂರುತಿ ಜಗದಂತ ಅಂಗನೂಲ ಶ್ರೀಕಾಂತ ಸರ್ವಂತ ಪ್ರಭುವ ಕಾನೇನೋ ಈ ಜಗದೊಳಗಿಂತ ಪ್ರಭುವ ಕಾನೇನೋ. ದಿಷ್ಟವ ಕೊಡುವ ಭಕ್ತರ ತಪ್ಪ ನೋಡದೆ ಬಂದು ಪಡೆವ ರಾಡೀಕರನು ಗೋಡರು ಮಾಡುವಂತ ಮಗ ಪ್ರೌಢ ಸದಾ ಬಗೆಯಲ್ಲಿ ದೂರ ವಿಸರ್ಜನೀತ ಆದಿ ಪಗಣಿ ಮುಂದಾಡುಗಳಿಪ್ಪನು ಗಾಡಿ ನೋಡಿದ್ದರು ಆದಿ ಪೊಗಳಿ ಕೊಂಡಾಡುವರ ಹಿಂದಾಡುಗಳಿಪ್ಪನು ಗಾಡಿ ದೊರೆಯಿದ್ದರು ನೀನಾಡಾಡಿಗಳಂಬದಿ ಈ ಜಗದೊಳಗಿಂದ ಪ್ರಭುವ ಅಂತ ಇದ್ದಾರೆ. ಸಂತೋಷವಾಗೋಯ್ತು. ಸ್ವಾಮಿ ನನಗೆ ಬಂದೇನಪ್ಪ, ಹೌದಪ್ಪ ನಿನ್ನ ಮಗನಿಗೆ ಕೀರ್ತಿ ಮಾನ ಮರ್ಯಾದೆ ಲೌಕಿಕ ವೈಭವ ರಾಜಕೀಯ ಪ್ರತಿಷ್ಠೆ ಎಲ್ಲ ಬಯಸಿದ. ಅವನೇನು ಬಯಸಿದ ಅವನಿಗೆ ಕೊಟ್ಟೆ. ಅವನ ಶ್ರಮಕ್ಕೆ ಅವನು ನನ್ನಿಂದ ಬಯಬೇಕಾದ್ದು ಇದು ತಿಳ್ಕೊಂಡ, ಅದಕ್ಕೆ ತೃಪ್ತನಾದ. ಅವನಿಗೆ ಏನು ಬೇಕೋ ಅದು ಕೊಟ್ಟೆ. ಆದ್ರೆ ನಿನಗೆ ಇವೆಲ್ಲ ಬೇರೆ ಆಯಿತು, ಈಗ ನಾನೇ ಬೇಕಾಗಿತ್ತು, ಅದಕ್ಕೆ ನೀ ಬರಬೇಕಾಗಿಲ್ಲ, ನಾನೇ ಬಂದೆ ಇಲ್ಲ ಮನ ಬಂದಿತ್ತು. ಭಗವದ್ಭಕ್ತರು ಇದ್ದಲ್ಲಿಗೆ ಬಂದು ಒದಗುವನು ಅಂದ್ರಲ್ಲ, ಇದು ದಾಸನಾದ ಮೇಲೆ ಇವನು ಹೋಗಬೇಕಾಗಿಲ್ಲ. ಅದಕ್ಕೆ ವಿಜಯದಾಸ ಹೇಳಿದ್ದು ಅಲ್ಲೇ ಇಲ್ಲೇನೆ ಬಲ್ಲ ಭಕ್ತರಿಗೆ ಎಂದ್ರು. ಇದೇ ಭಗವಂತ ನಮ್ಗೆ ಅರಿವಾಗದಂತೆ ಭಕ್ತರು ಆನಂದವಾಗಿ ಇದ್ದಾಗ, ದಾಸನಾಗ ಆನಂದವಾಗಿದ್ದಾಗ ಅಲ್ಲೇ ಅರಿಯದೆ ಹಿಂದೆ ಇದು ನೋಡಿ ಆನಂದ ಪಡ್ತಾ ಇದ್ದಾರೆ. ಸ್ವಾಮಿ ಅದಕ್ಕೋಸ್ಕರವಾಗಿ ನೋಡಿ ನಿಮಗೆ ನಾನು ಬೇಕಾಯಿತು ಅಂದಿದ್ದಾರೆ. ಸಂತೋಷವಾಯಿತು. ಆವಾಗ ಪ್ರವರ್ಧೋಜನ ತಪ್ಪಾಯ್ತು ಸ್ವಾಮಿ, ಕ್ಷಮಿಸಬೇಕು. ಇನ್ನು ಖಂಡಿತ ನನಗೆ ಬುದ್ಧಿ ಬಂತು. ಲೌಕಿಕ ಕೀರ್ತಿ ಮಾನ ಮರ್ಯಾದೆ ಇತ್ಯಾದಿ ಎಲ್ಲವೂ ನೀನು ಕೊಟ್ಟರೂ ನನಗೆ ಬೇಡ. ಇನ್ನು ಮುಂದೆ ನಿನ್ನ ಭಕ್ತನಾಗಿರ್ತೇನೆ. ನಿನ್ನ ಭಕ್ತನಾಗಿ ಹೇಳೋದಿಲ್ಲ. ಇನ್ನು ಪಾಂಡವರಿಗೆ ಭಕ್ತನಾಗಿ ನಿನ್ನ ಭಕ್ತರ ಸೇವೆ ಮಾಡಿಕೊಂಡು ಧರ್ಮವಾದ ಮಾಡಿಕೊಂಡು ಎದ್ದಕ್ಕೆ ಸಹಾಯ ಮಾಡಿ ನಿನ್ನ ನಾನು ಪಾತ್ರ ಮಾಡ್ತೇನೆ. ನನ್ನ ಶಕ್ತಿಗಳು ಅದಕ್ಕೆ ಯೋಗಿಸ್ತೇನೆ. ಧನ್ಯ ಇದು ನನ್ನ ಮುಂದ ಪರಮಾತ್ಮ. ನನ್ನ ಭಕ್ತರಿಗಾಗಿ ಯಾವ ಕೆಲಸ ಮಾಡ್ಲಿಕ್ಕೆ ಹೊರಟೋ ಆವಾಗ ನನ್ನವನಾಗ್ತಿ. ನನ್ನವನಲ್ಲ, ನನ್ನ ಭಕ್ತರಿಗೆ ಬೇಕಾದವರು ನನ್ನವನಾಗ್ತಾರೆ ಅಂತಕ್ಕಂಥ ಈ ತತ್ವವನ್ನ ನಿನ್ನವರಲ್ಲಿ ಇವಾಗ ಇನ್ನೂರ್ತಿಯನ್ನು ಕಂಡು ನಿನ್ನವಾನೆಂದು ಅರಿತು ಒಂದು ಗೋಪಾಲದಾಸರು ಜಗನ್ನಾಥದಾಸರ ಬಗ್ಗೆ ಹೇಳಿದರು. ಇವರಿಗೆ ಮುಂಚೆ ಇರಲಿಲ್ಲ ನಿನ್ನವರಲ್ಲಿ, ಈಗ ನಿನ್ನವರಲ್ಲಿ ಯಾರೋ ರಾಯರು ಒಡೆಯರು ಎಲ್ಲರಲ್ಲೋ ವಿಜಯದಾಸರು ನಿನ್ನವರಲ್ಲಿ ಇವಾಗ ಇನ್ನೂರತಿಯನ್ನು ಕಂಡು ನಿನ್ನವನೆಂದು ಅರಿತು ನಿನ್ನ ಪ್ರಾರ್ಥಿಸಿದೆ ಅನ್ನರಿಗೆ ಆಲ್ಪರೆ ಎನ್ನ ಪಾಲಿಸೋದರೇ. ಆವಾಗ ಎಕ್ಸೆಪ್ಟ್ ಮಾಡಿಕೊಂಡು ಇನ್ನೂ ಇರಲಿಲ್ಲ, ಈಗಿದೆ. ಈ ಪ್ರಕಾರವಾಗಿ ಅದೇ ಇವೆಲ್ಲ ಕಥೆಗಳು ಇಷ್ಟೇ ಅವೆಲ್ಲ. ಈ ಪ್ರಕಾರವಾಗಿ ಮಹಾನುಭಾವರಾಗಿರ್ತಕ್ಕಂಥ
ಮಯೂರಧ್ವಜರಿಗೆ ಈ ಪ್ರಕಾರವಾಗಿ ಕೃಷ್ಣ ಹೇಳಿಬಿಟ್ಟು ಅಲ್ಲಿ ಇದ್ದವನಾಗಿ ಎಲ್ಲವನ್ನೂ ಸರ್ವಸ್ವ ಸಮರ್ಪಣೆ ಮಾಡಿದ್ದಾನೆ. ಅದು ಎಲ್ಲ ಸಮರ್ಪಣೆ ಮಾಡಿದ್ರೆ ಎಲ್ಲ ನಮ್ಮ ಭಕ್ತರಿಗಾಗಿ ಇಡೋದು. ನಿನ್ನ ಮಗನಿಗೆಲ್ಲ ಇಟ್ಟರು ಸ್ವಲ್ಪ ಮಾತನ್ನು ತೆಗೆದುಕೊಂಡು ಮಿನಿ ಕೊಡಿಸ್ಬಿಡ್ತೀನಿ ಅವರಿಗೆ. ಧರ್ಮರಾಜ ಇದಕ್ಕೋಸ್ಕರ ಕಳಿಸ್ಬಿಡೋಣ ಅಂದಾಗ ಇನ್ನು ಮುಂದೆ 2 ಕುದುರೆಗಳು ಮುಂದೆ ಹೋಗಲಿ. ಆವಾಗ ತಾಮ್ರಧ್ವಜ ಅಂತಾರೆ, ಮಯೂರಧ್ವಜ ಅಂದರೆ ನಾನು ನಿಮ್ಮ ಜೊತೆಗೆ ಬರ್ತೀನಿ ಎಂಬುದಾಗಂದು ಅರ್ಜುನನ್ನು ಸ್ವಚ್ಛ ಮಾಡಿಕೊಂಡು ಪಾಂಡವರ ಕೆಲಸಕ್ಕೆ ಸಹಾಯ ಮಾಡಲಿಕ್ಕೋಸ್ಕರವಾಗಿ ಕೃಷ್ಣನೊಡನೆ ತಾಮ್ರಧ್ವಜ ಮಯೂರಧ್ವಜ ಮುಂದೆ ಪ್ರಯಾಣ ಮಾಡಿದ್ದಾರೆ ಅಂತ ಹೇಳುವವರೊಂದಿಗೆ ಇನ್ನೊಬ್ಬನ ಕಥೆ ನಾನು ಮಂಗಾವಿಸ್ತಾ ಇದ್ದೇನೆ. ಇಂತಹ ಪರಮ ಪವಿತ್ರವಾಗಿರತಕ್ಕಂಥ ಅಂದರೆ ಇಬ್ಬರೂ ದೇವರ ಭಕ್ತರೇ. ಎಲ್ಲ ಭಕ್ತಿ ಮಾಡಿ ಧರ್ಮ ಮಾಡಿ ಎಲ್ಲ ಚೆನ್ನಾಗಿದ್ದು ಲೌಕಿಕ ಖ್ಯಾತಿಯನ್ನು ಸ್ವಲ್ಪ ಬಯಸಿಬಿಟ್ಟರೆ ಎಲ್ಲವೂ ಮೈಲಿಗೆ ಆಗುತ್ತೆ. ಖ್ಯಾತಿ ಒಂದು ಬರುತ್ತೆ, ಮನೆ ಹಾಳ ಹೋಗುತ್ತೆ, ಕುಟುಂಬ ನಾಶವೇ ಹೋಗುತ್ತೆ. ಆದರೆ ಖ್ಯಾತಿಯನ್ನು ಬಯಸಿದೆ ನಿನಗಿಷ್ಟು ಬಂದರೆ ಖ್ಯಾತಿ ಕೊಡು, ಥೂ ಅನಿಸು, ಛೀ ಅನಿಸು, ಮರ್ಯಾದಸ್ಥ ಅನಿಸು, ನೀ ಅನಿಸು, ನನಗೆ ಬೇಡ. ಹೊನ್ನು ಹಣಮ ಕೊಡಲು ಬೇಡ, ಮನ್ನಣೆಯ ಮಾಡಿಸಬೇಡ, ಎನ್ನದು ಎಂಬ ಮಾತು ಎಂದೆಂದಿಗೂ ಬೇಡ. ನಿನ್ನವನು ಎಂದೆನಿಸಿ ಮನ್ನಿಸಿ ಪಾಲಿಸೋ ವಿಜಯ ವಿಠಲಯ್ಯ ಎಂಬುದಾಗಿ ಹೇಳದಂತೆ ಮಯೂರಧ್ವಜರು ಆ ಫಲ ಉಪಾಸನ ಮಾಡಿದ್ದರಿಂದ ಪರಮಾತ್ಮ ಅಲ್ಲಿಗೆ ಬಂದು ಕುಟುಂಬಕ್ಕೆ ಆಗಬೇಕಾದ ಅನಿಷ್ಟವನ್ನು ಪರಿಹಾರ ಮಾಡಿ ಅಮಂಗಳ ಪರಿಹಾರ ಮಾಡಿ ಮಂಗಳಪ್ರದನಾಗಿ ಮಂಗಳಕರನಾಗಿದ್ದಾನೆ ಸ್ವಾಮಿ ಎಂಬತಕ್ಕಂತಹ ಕಥೆಯೊಂದಿಗೆ ನಾವು ಮಂಗಳವನ್ನು ಹಾಡ್ತಾ ಇದ್ದೇವೆ. ಇದೆಲ್ಲ 2 ದಿನ 3 ದಿನ ಮಾಡೋ ಕಥೆಗಳು. ಆದರೆ ಕೊಟ್ಟಿದ್ದಕ್ಕಲ್ಲ 2 ಗಂಟೆ ಒಳಗಾಗಿ ಇಷ್ಟು ದೊಡ್ಡ ಕಥೆಯನ್ನ ಸಂಕ್ಷೇಪ ಮಾಡಬೇಕಾದ್ರೆ ವಿಶದೀಕರಿಸಿ ಹಾಡುಗಳು ಹೋಗಿದ್ದು ವಾದ್ಯಗಾರಗಳು ಬಂದು